ನೋಡಿ, ನಾನು ಬಿಸಿ ನೀರನ್ನು ಕುದಿಲಿಕ್ಕಿಟ್ಟು ಅವರೆಕಾಳನ್ನೀಗ ನಾನು ಬೇಯಲಿಕ್ಕೆ ಹಾಕಿದ್ದೇನೆ. ಅರಿಶಿನ ಒಂದು ಹಾಕಿದ್ದೇನೆ ಬೇಯುವಾಗ. ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಮಸಾಲೆಗೆ. ಒಂದು 5-6 ಒಣಮೆಣಸು ಹಾಕಿದ್ದೇನೆ. ಸ್ವಲ್ಪ ಅರಿಶಿನ ಹಾಕಿದ್ದೇನೆ. ಒಂದು ದೊಡ್ಡ ಅಡಿಕೆ ಹೋಳಿನಷ್ಟು ಹುಳಿ ಹಾಕಿದ್ದೇನೆ. ಇಷ್ಟೇ ಮಸಾಲೆಗೆ, ಇಷ್ಟೇ ಸಾಮಾನು. ಆಲ್ರೆಡಿ ಅವರೆಕಾಳು ಬೇಯುವಾಗ ನಾನು ಬೀನ್ಸನ್ನು ಸಹ ಹಾಕಿಬಿಟ್ಟಿದ್ದೇನೆ. ಈಗ ಅದಕ್ಕೆ ಒಂದೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಂದು ಟೊಮೆಟೊ, ಒಂದೇ ಒಂದು ಆಲೂಗಡ್ಡೆ. ಮಿಕ್ಸ್ ಸಾಂಬಾರು ಅವರೆಕಾಳು ಜೊತೆಯಲ್ಲಿ. ಪರಿಮಳಕ್ಕೆ ಬೇವಿನ ಸೊಪ್ಪು. ಇದೀಗ ಒಂದು ರೌಂಡು ಬೇಯಲಿ. ಅವರೆಕಾಳು, ಬಟಾಟೆ, ಟೊಮೆಟೊ, ಈರುಳ್ಳಿ ಎಲ್ಲ ಸರಿಯಾಗಿ ಬೆಂದಿದೆ. ಉಪ್ಪು ಆಲ್ರೆಡಿ ಹಾಕಿ ಆಗಿದೆ. ಈಗ ಮಸಾಲೆ ಹಾಕ್ತಾ ಇದ್ದೇನೆ. ಮಿಕ್ಸ್ ತರಕಾರಿ ಜೊತೆಯಲ್ಲಿ ಅವರೆಕಾಳು ಮಿಕ್ಸ್ ಮಾಡಿರೋ ಸಾಂಬಾರು. ಗಮ್ಮಂತ ಇದೆ ಸಾಂಬಾರು. ಮಸಾಲೆ ಅದಕ್ಕೆ ಸರಿಯಾಗಿ ಸೂಟ್ ಆಗ್ತದೆ. ಹೆಚ್ಚು ಸಾಮಾನೆಲ್ಲ ಹಾಕಬೇಕಂತೇನಿಲ್ಲ. ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ, ಇಡ್ಲಿಗೆ ಸಹ ಒಳ್ಳೆಯದಾಗ್ತದೆ. ಇನ್ನು ಒಂದು ಕುದಿ ಬಂದ ಮೇಲೆ ಒಗ್ಗರಣೆ ಹಾಕ್ತೀನಿ. ಸಾರು ಸರಿಯಾಗಿ ಕುದ್ದಾಯಿತು. ಈಗ ಇದನ್ನು ಗ್ಯಾಸಿಂದ ಕೆಳಗಿಳಿಸ್ತೇನೆ. ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ನಾನು 2 ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ, ಸಣ್ಣ ಚಮಚದಲ್ಲಿ. ಅಳತೆ, ಸಣ್ಣ ಚಮಚದ ಅಳತೆ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಹೇಳುವಾಗ 2 ಬೆಳ್ಳುಳ್ಳಿಯನ್ನು ಬಿಟ್ಟಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಸರಿ ಕಾದಿದೆ. ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಮುಚ್ಚಿಬಿಟ್ರೆ ಒಗ್ಗರಣೆ ಪರಿಮಳ ಸಾರಿನಲ್ಲಿ ಸರಿಯಾಗಿ ಬೆರೆಸ್ತದೆ. ನೋಡಿ, ಒಗ್ಗರಣೆಯ ಘಮ, ಮಸಾಲೆ ಘಮ, ಸಾಂಬಾರು ಭಾರಿ ಪರಿಮಳವಾಗಿದೆ. ನೀವು ಸಹ ಮನೆಯಲ್ಲಿ ಇದೇ ರೀತಿಯಲ್ಲಿ ಮಾಡಿಕೊಳ್ಳಿ.